ಪುಸ್ತಕದ ಹಬ್ಬ ಇವತ್ತಿಗೆ ಆ ಸಂಭ್ರಮ ಕೊನೆ ಆಗ್ತದೆ ಅಷ್ಟೇ. ಪುಸ್ತಕದ ಹಬ್ಬ ದಿನಾಲೂ ಇರ್ತದೆ. ಇದು 5ನೇ ವರ್ಷ. ಯಾವುದೇ ಒಂದು ಕೆಲಸವನ್ನು ಮಾಡೋದು ಸಂತೋಷ, ಆ ಕೆಲಸವನ್ನು ವೃತ್ತ ಅಂತ ನಡೆಸ್ಕೊಂಬರೋದು ಒಂದು ಪರಂಪರೆ ಆಗ್ತದೆ. ಹಾಗೆ ಪರಂಪರೆ ಮಾಡೋಕ್ಕೆ ಹೊರಟಿರುವಂಥ ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ನಾನು ಒಬ್ಬ ಶಿಕ್ಷಕನಾಗಿ ನನ್ನ ಗೌರವವನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪುಸ್ತಕ ಹಂಚಬೇಕು ಜನರಿಗೆ ಅಂತ. ಒಂದು ಪುಸ್ತಕ ಅಂದರೆ ಜ್ಞಾನದ ಘನೀಭೂತ ರೂಪ. ಅದು ಒಂದು ಪುಸ್ತಕ ಓದಿದಾಗ 10 ಪುಸ್ತಕದ ಸಾರ, 100 ಚಿಂತನೆಯ ಸಾರ ಒಂದು ಪುಸ್ತಕದಲ್ಲಿ ಸಿಗುತ್ತೆ ನಮಗೆ. ಬಹಳ ಅಪರೂಪದ ಕೆಲಸ ಅದು. ಮನುಷ್ಯನ ದೊಡ್ಡ ಸಾಧನೆ ಅಂದರೆ ಮೊದಲು ಮಾತು ಕಲಿತದ್ದು. ಮಾತು ಕಲಿತ ಮೇಲೆ ಅದು ಮತ್ತೊಬ್ಬರಿಗೆ ಹೇಳಬೇಕು ಅಂತ ಆಸೆ ಬಂತು. ಹೇಳೋದು ಹೇಗೆ? ಮಾತಾಡಿ ಹೇಳೋದಾಯಿತು. ಮೊದಲು ಮೌಖಿಕ ಪರಂಪರೆ ಶುರು ಆಯಿತು. ಆನಂತರ ಸ್ವಲ್ಪ ದಿವಸ ಮರೆತು ಹೋಗ್ತಲ್ಲ, ಅದೇನು ಮಾಡಬೇಕು, ದಾಖಲೆ ಮಾಡಬೇಕು ಅಂತ ಶುರು ಆಯಿತು. ಅಕ್ಷರದ ಆವಿಷ್ಕಾರ ಇದೆಯಲ್ಲ, ಮನುಷ್ಯನ ಬಹುದೊಡ್ಡ ಆವಿಷ್ಕಾರ ಅಂತ ನಾನು ಕರಿತೀನಿ. ಅಕ್ಷರ ಅಂತ ಹೆಸರೇ ಅದು. ಅಕ್ಷರ ಎಂದು ನಾಶವಾಗಲಾರದು. ಅಕ್ಷರದ ರೂಪದಲ್ಲಿ ಇಳಿಸಿ ಎಷ್ಟು ದೊಡ್ಡ ಜ್ಞಾನ ನಮಗೆ ಸಿಕ್ಕಿದೆ ಇವತ್ತು. ಒಂದೊಂದು ಸಲ ಅನಿಸುತ್ತೆ ನಮಗೆ, ಅಕ್ಷರ ರೂಪದಲ್ಲಿ ಸಿಗದೇ ಇದ್ದಂಥ, ಮೌಖಿಕ ರೂಪದಲ್ಲಿದ್ದಂಥ ಎಷ್ಟೊಂದು ಜ್ಞಾನ ಕಳ್ಕೊಂಡಿದ್ದೇವೆ ನಾವು, ಅದು ಸಿಕ್ಕಿಲ್ಲ ನಮಗೆ. ಈ ಸಾಹಿತ್ಯ ಓದೋದ್ರಿಂದ ಪ್ರಯೋಜನ ಏನು ಅಂತ ನಾವು ವಿಚಾರ ಮಾಡ್ತಾಯಿದ್ದೆ. ಪುಸ್ತಕ ಯಾಕೆ ಓದಬೇಕು, ಸಾಹಿತ್ಯ ಯಾಕೆ ಓದಬೇಕು ಅಂತ. ಈ ಸಾಹಿತ್ಯದಲ್ಲಿ 3 ಹಂತಗಳಿದ್ದಾವೆ. ನಾವು ಪ್ರಯೋಜನ ಆಗೋದು 3 ಹಂತಗಳಲ್ಲಿ. ಮೊದಲೇದ್ದು ಮನೋರಂಜನೆ, 2ನೇದ್ದು ಬಹಳ ಮುಖ್ಯ, ಜೀವನ ದರ್ಶನ ಅಂತ ಕರಿತೇನೆ. 3ನೇದು ಬಹಳ ಮುಖ್ಯ, ಜೀವೋತ್ಕರ್ಷ ಅಂತ. 3 ಹಂತದಲ್ಲಿ ಸಾಹಿತ್ಯ ಕೆಲಸ ಮಾಡ್ತದೆ. ಮೊದಲು ಮನೋರಂಜನೆ. ಸಾಕಷ್ಟು ಪುಸ್ತಕ ಮನೋರಂಜನೆಗೋಸ್ಕರ ಓದಿದ್ದುಂಟು ನಾವು ಬಾಲ್ಯದಲ್ಲಿ. ಪುಸ್ತಕ ಬಂದ ತಕ್ಷಣ ಚಂದಮಾಮ ಜಗಳಾಡ್ಕೊಂಡು ನಾವೇ ಓದಬೇಕು ಮೊದಲು ಅಂತ ಓದಿದ್ದು. ಆ ಕಾಲಕ್ಕೆ ಬರೀ ಮನೋರಂಜನೆ ಮಾತ್ರ ಆಗಿತ್ತು. ವಯಸ್ಸಾದ್ಮೇಲೆ ಅದೇ ಕತೆ ಎಷ್ಟೊಂದು ಮೌಲಿಕವಾದದ್ದು ಅಂತ ಅರ್ಥ ಆಯಿತು. ನಾವು ಪತ್ತೇದಾರಿ ಕಾದಂಬರಿಗಳನ್ನು ಓದ್ತಾ ಇದ್ವಿ. ನರಸಿಂಹಯ್ಯನವರು ಅಂತ ಬರೆಯೋರು ಕಾದಂಬರಿ, ಕನ್ನಡದಲ್ಲಿ ಮೊದಲು ಬರೆದವರು ಪತ್ತೇದಾರಿ ಕಾದಂಬರಿ, ತುಂಬ ಚೆನ್ನಾಗಿರೋದು. ಟಿ.ಕೆ. ರಾಮರಾಯರು ಬರೆದಂಥ 4 ಸಮಾಂತರ ರೇಖೆಗಳು ಅಂತ ಓದೋದಾಗಲಿ, ಬೀಚಿಯವರ ಹಾಸ್ಯ ಸಾಹಿತ್ಯ ಓದೋದಾಗಲಿ, ಬೇಕಾದಷ್ಟು ಜನ ಹಾಸ್ಯ ಸಾಹಿತಿಗಳು ಬರೆದಿದ್ದರು. ಆದರೆ ಹಾಸ್ಯ ಸಾಹಿತ್ಯ ಬರೀ ಮನೋರಂಜನೆ ಮಾತ್ರ ಅಲ್ಲ ಅನ್ನೋದು ಗೊತ್ತಿರಬೇಕು. ನಾನು ಬೀಚಿಯವ್ರ ಜೊತೆಗೆ ಊರೂರು ಸುತ್ತಾ ಇದ್ದೆ. ಆವಾಗ ನಾನು ಕಾಲೇಜ್ ಹುಡುಗ, ನಾನು ಕಲಿತಾ ಇದ್ದೆ. ಅವ್ರು ಕರ್ಕೊಂಡು ಹೋಗೋರು. ನಾನು ಹೇಳಿದೆ, ನೀವು ಅವ್ರ ಪ್ರಾಗ್ಮ್ಯಾಟಿಕ್ ಫಿಲಾಸಫರ್ ಅಂದೆ. ಸುಮ್ಮನಿರ, ಫಿಲಾಸಫಿ ಇಲ್ಲ ಏನಿಲ್ಲ, ನಾನು ಹಾಸ್ಯ ಸಾಹಿತಿ ಅಂತ ಹೇಳೋರು. ಇಲ್ಲ, ನಿಜವಾಗ್ಲೂ ನೀವು ಪ್ರಾಗ್ಮ್ಯಾಟಿಕ್ ಫಿಲಾಸಫರ್, ನೀವು ಎಜುಕೇಷನಿಸ್ಟ್ ಅಂತಂದೆ. ಹಾಗೆಲ್ಲ ಬ್ರ್ಯಾಂಡ್ ಮಾಡಬೇಡ ನನ್ನ ಅಂದರು. ನಾ ಎಲ್ಲಿ ಬ್ರ್ಯಾಂಡ್ ಮಾಡ್ತೀನಿ, ಹುಡುಗ ನಾನು, ಆದರೆ ನನಗೆ ಹಾಗೆ ಅನಿಸುತ್ತೆ ಅಂತ. ನೋಡಿ, ಮೇಲ್ನೋಟಕ್ಕೆ ಒಂದು ಜೋಕ್ ಅನಿಸಿದಂಥದ್ದು ಎಷ್ಟೊಂದು ಮಾರ್ಮಿಕವಾಗಿರ್ತದೆ ಅಂತ. ಅವರು ತಿಮ್ಮನ ತಲೆ ಅಂತ ಸೃಷ್ಟಿ ಮಾಡಿದರು. ಅದ್ಭುತ ಸೃಷ್ಟಿ ಅದೊಂದು. ತಿಮ್ಮ ಅನ್ನೋ ಕ್ಯಾರೆಕ್ಟ್ರೇ ಅವ್ರ ಸೃಷ್ಟಿ, ಅದು ಅದ್ಭುತ. ಅಪ್ಪ ತಿಮ್ಮ ಮನೆ ಮುಂದೆ ನಿಂತಿದ್ದರು. 4 ಜನ ಪೊಲೀಸರು ಒಬ್ಬನು ಹೊಡೆದು ಬಡಿದು ಕರ್ಕೊಂಡು ಹೋಗ್ತಾಯಿದ್ರು. ಬಿಟ್ಬಿಡಿ ನನ್ನ ಅಂತ ಅಳ್ತಾ ಇದ್ದ ಅವನು. ತಿಮ್ಮ ಕೇಳಿದ ಅಪ್ಪನ, ಯಾಕೆ ಹೊಡಿತಾರೆ ಅವನ್ನ, ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನು ಮಾಡಿದಾನು ಅವನು ಅಂತ. ಅಪ್ಪ ಹೇಳಿದ್ರು, ನಿನ್ಗೆ ಗೊತ್ತಿಲ್ಲ ಕಣೋ, ಅವನು ಕಳ್ಳ, ಅವನು ಜೈಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ತಕ್ಷಣ ತಿಮ್ಮ ಹೇಳಿದಂತ, ಅಯ್ಯೋ ಜೈಲಿಗೆ ಹೋಗೋ ಕಳ್ತಾನೆ ಇವನು, ನಾ ಶಾಲೆಗೆ ಅಂದ್ಕೊಂಡಿದ್ದೆ ಅಂತ. ಇದು ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅಂದರೆ ಶಾಲೆ ಎಷ್ಟು ಅನಾಕರ್ಷಕವಾಗಿತ್ತು ಅಂದರೆ ಜೈಲಿಗೆ ಹೋಗೋದು ವಾಸಿ, ಶಾಲೆಗೆ ಹೋಗೋದು ಬೇಡ ಅನ್ನೋಂಗೆ. ಇನ್ನೊಂದು ಅವರೇ ಬರೀತಾರೆ, ತಿಮ್ಮ ಸತ್ತೋದ, ಶವಯಾತ್ರೆ ನಡೀತು, ಶಾಲೆ ಮುಂದೆ ಹೋಗ್ಬೇಕು ಹೇಗಿದ್ರು, ಇಳಿಸಿದ್ರಂತೆ ಮಕ್ಕಳು ಶಿಕ್ಷಕರೆಲ್ಲ ನೋಡಲಿ ಅಂತ. ಎಲ್ಲ ಬಂದರು, ಪಾಪ ನಿನ್ನೆ ಚೆನ್ನಾಗಿದ್ದ ತಿಮ್ಮ, ಇವತ್ತು ಹೋಗ್ಬಿಟ್ಟ ಅಂತ ದುಃಖಪಟ್ಟರು. ಕೊನೆಗೆ ಕ್ಲಾಸ್ ಟೀಚರ್ ಬಂದ್ರಂತೆ. ಅವನ ಪಕ್ಕನೇ ಮೊಳಕಾಲು ಊರಿ ಕೂತು, ಅಯ್ಯೋ ತಿಮ್ಮ ಹೋಗ್ಬಿಟ್ಯಾ ಅಂದ್ರಂತೆ. ಅವನು ಅಯ್ಯೋ ಮಾಸ್ತರು ಒಂದು ಎದ್ದು ಓಡಿ ಹೋದ ಅಂತ. ಮೊದಲನೇದು ಶಾಲೆಗಳೆಷ್ಟು ಅನಾಕರ್ಷಕವಾಗಿತ್ತು ಅನ್ನೋದು ಒಂದಾದರೆ, ಮೇಷ್ಟ್ರು ಎಷ್ಟು ಭಯಂಕರರಾಗಿದ್ದರು ಅಂತ. ಸತ್ತವನು ಕೂಡ ಎದ್ದು ಓಡಿ ಹೋದ ಅಂತ ಅನ್ನುತ್ತಾರೆ. ಇದು ನೀವು ಅದನ್ನು ಜೋಕ್ ಅಂತ ನೋಡ್ರೆ ಜೋಕಿಗೆ ನಿಂತ್ಕೊಳ್ಳುತ್ತೆ ಅದು. ಆದರೆ ಅದನ್ನು ಸ್ವಲ್ಪ ಆಳಕ್ಕೆ ನೋಡಿದಾಗ ಒಂದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂದು ಚಿಂತೆ ಕೊಡುವಂಥದ್ದು ಬೀಚಿ ಮಾಡೋರು.
ಚುಟುಕು ಕವನಗಳನ್ನು ಓದಬೇಕು, ಸಂತೋಷವಾಗುತ್ತೆ, ಮನೋರಂಜನೆ ಎಷ್ಟು ಚೆನ್ನಾಗಿ ಸಿಗುತ್ತೆ ಗೊತ್ತಾ. ನಮ್ಮ ಡುಂಡಿರಾಜ್ ಅವರಂತೂ ಅದ್ಭುತವಾಗಿ ಬರೀತಾರೆ, 2 ಸಾಲಲ್ಲಿ ಬರೀತಾರೆ ಪದ್ಯಗಳನ್ನು ಅವರು. ಆಕೆ ರಸ್ತೆಯಲ್ಲಿ ಸಿಕ್ಕಳು, ನಮಗೀಗ 3 ಮಕ್ಕಳು, ಮುಗಿತಲ್ಲೇ ಕವನ ಅದಷ್ಟೇ. ಹೀಗೆ ಸಂತೋಷ ಕೊಡುವಂಥ, ಮನೋರಂಜನೆ ಕೊಡುವಂಥ ಮೊದಲನೇ ಭಾಗ ಸಾಹಿತ್ಯದ ಕೆಲಸ, ಬೇಸ್ ಲೆವೆಲ್ ಅದು. ಅದಾದಮೇಲೆ ಬೇಕಾದದ್ದು ಅದನ್ನು ನಾನು ಹೇಳಿದ್ದೆಲ್ಲ ಜೀವನ ದರ್ಶನ ಅಂತ ಅಂದ್ಕೊಳ್ಳಿ, ಪ್ರೇರಣೆ ಅಂತ ಅಂದ್ಕೊಳ್ಳಿ. ಆಗಲೇ ಪಾಟೀಲ್ ಜಿ ಭಾಳ ಚಂದ ಹೇಳಿದರು, ಯಾವ ಪುಸ್ತಕ ಯಾರನ್ನು ಹೇಗೆ ಪ್ರೇರೇಪಣೆ ಮಾಡ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಮಹಾರಾಷ್ಟ್ರದ ಒಬ್ಬ ಹುಡುಗ ಜಾಸ್ತಿ ಶಾಲೆ ಕಲೀಲಿಲ್ಲ. ಅಮ್ಮ ಹೂವೆಲ್ಲ ಜೋಡಿಸಿ ಮಾಲೆ ಮಾಡಿಕೊಡ್ಬೇಕು, ರಸ್ತೆ ಪಕ್ಕ ನಿಂತ್ಕೊಂಡು ಹೋಗಿ ಬರೋ ವೆಹಿಕಲ್ಗೆಲ್ಲ ಹೂ ಮಾರೋ ಕೆಲಸ. ಯುದ್ಧ ಶುರು ಆಯಿತು, ಚೀನಾ ಯುದ್ಧ. ಇದು ಯುದ್ಧಕ್ಕೆ ಹೋಗಿ ಸೇರಿಕೊಂಡ ಹುಡುಗ. ಯುದ್ಧ ಮುಗಿತು, ವಾಪಸ್ ತಾನು ಊರಿಗೆ ಹೋಗ್ಬೇಕಿನ್ನು. ಡೆಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಾನೆ, ಇನ್ನು ಟ್ರೈನ್ ಬರೋಕ್ಕೊಂದು 2-3 ತಾಸು ಟೈಮ್ ಇದೆ. ವಿಚಾರ ಮಾಡಿದೆ, ನನ್ನ ಜೀವನದಲ್ಲಿ ಏನಿದೆ ಈಗ, ಊರಿಗೆ ಹೋದ್ರಾದ್ರೆ ಏನಿದೆ ನನಗೆ, ನನ್ನ ಜೀವನ ವ್ಯರ್ಥ ಆಯಿತು, ಏನು ಪ್ರಯೋಜನ ಇಲ್ಲ, ಊರಿಗೆ ಹೋದ್ಮೇಲೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ವಿಚಾರ ಮಾಡಿಕೊಂಡ. ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ಈ ತಳ್ಕೊಂಡು ಗಾಡಿ ತೊಗೊಂಬರ್ತಾರಲ್ಲ, ಪುಸ್ತಕ ಮಾರ್ತಿದ್ರು, ಟ್ರಾಲಿಯಲ್ಲಿ ತಳ್ಕೊಂಬರ್ತಾರೆ. ನೋಡಿದ ಒಂದು ಮರಾಠಿ ಟ್ರಾನ್ಸ್ಲೇಷನ್, ವಿವೇಕಾನಂದರದು ಕಾಲ್ ಟು ದ ನೇಷನ್ ಅನ್ನೋ ಪುಸ್ತಕದ ಅನುವಾದ ಮರಾಠಿಯಲ್ಲಿತ್ತು. ಆ ಪುಸ್ತಕ ತೊಗೊಂಡು ಓದಿದ, ಭಾರಿ ಅನಿಸ್ಬಿಡ್ತು. ರಾತ್ರಿ ಟ್ರೈನಲ್ಲಿ ಮಲ್ಕೊಳ್ಳಿಲ್ಲ, ತಾನು ಊರು ಮುಟ್ಟೋವರೆಗೂ ಅದನ್ನು ಪುಸ್ತಕ ಓದಿ 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 ಎಷ್ಟು ಗಟ್ಟಿ ಆಯಿತು ಮನಸ್ಸಂದರೆ, ಇದ್ದದ್ದೇ ಒಂದು ದೇವಸ್ಥಾನ ಪಕ್ಕ ಒಂದು ಕೋಣೆಯಲ್ಲಿ ಇದ್ದದ್ದವನು. ಅಲ್ಲೇ ಇದ್ಕೊಂಡು ಏನು ಮಾಡಿದ, ತಂಬಾಕಿನ ವಿರುದ್ಧ ಹೋರಾಡ್ತೀನಿ ಅಂತ ಶುರು ಮಾಡಿದ, ಮದ್ಯಪಾನದ ವಿರುದ್ಧ ಹೋರಾಡ್ತೀನಿ ಅಂತ ಶುರು ಮಾಡಿದ. ಎಷ್ಟು ಪ್ರಖ್ಯಾತರಾದರು ಅಂದರೆ, ಅವ್ರು ಮಾತಾಡಿದ್ದನ್ನು ಚೀಫ್ ಮಿನಿಸ್ಟರ್ ಮಾತ್ರ ಅಲ್ಲ, ಪ್ರಧಾನಮಂತ್ರಿಗಳು ಕೇಳಿಸ್ಕೊಳ್ಳಂಗಾಯಿತು. ಮುಂದೆ ಅವರು ಅಣ್ಣಾ ಹಜಾರೆ ಅಂತ ಹೆಸರಾದರು. ಒಬ್ಬ ಮನುಷ್ಯ ಅಣ್ಣಾ ಹಜಾರೆ ಆಗಲಿಕ್ಕೆ ಒಂದು ಸಣ್ಣ ಪುಸ್ತಕ ಕಾರಣ ಆಯಿತು. ಇದು ನಾನು ಹೇಳಬೇಕಾದ್ದು, ಇಂಥ 100 ಘಟನೆಗಳನ್ನು ಹೇಳ್ಬೋದು. ಅದಕ್ಕೆ ನಾನು ಮಕ್ಕಳಿಗೆ ಪುಸ್ತಕ ಇಡಿ ಅಂತ, ನನ್ನ ಸ್ನೇಹಿತರೊಬ್ಬರು ಮನೇಲಿ 10,000 ಪುಸ್ತಕ ಇಟ್ಟಿದ್ದಾರೆ ಅಂತ ತುಂಬ ಸಂತೋಷ ಆಯಿತು. ಓದಬೇಕು, ಪುಸ್ತಕ ಓದಬೇಕು ಮಕ್ಕಳು. ಪುಸ್ತಕ ಅಂದರೆ ಒಂದು ಜ್ಞಾನದ ಕಿಂಡಿ ಇದ್ದಾಗೆ, ಬೆಳಕಿಂಡಿ ಇದ್ದ ಹಾಗೆ ಸಿಗುತ್ತೆ. ಎಷ್ಟೊಂದು ಜೀವನ ದರ್ಶನ ಸಿಗ್ತದೆ ನಮಗೆ. ಮನಸ್ಸಿಗೆ ಮಂಕು ಕವಿದಾಗ, ನಿರಾಶೆ ಅಡರ್ಕೊಂಡಾಗ, ಅಯ್ಯೋ ನಮ್ಮಿಂದ ಏನಾಗುತ್ತೆ ಈಗ, ಆಗಲಿಕ್ಕಿಲ್ಲ ಅಂತ ಚಿಂತೆ ಮಾಡೋ ಹೊತ್ತಿನಲ್ಲಿ ಎಷ್ಟೊಂದು ಕಾದಂಬರಿಗಳಾಗಲಿ ಕಥೆಗಳ ಬದಲಾಯಿಸ್ತಾವೆ ನಮ್ಮ ಜೀವನವನ್ನು. ನಾರ್ಮನ್ ವಿನ್ಸೆಂಟ್ ಪೀಲ್ ಬರೀತಾನೆ, ಅವನು ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಬರೆದಂಥ ಮನುಷ್ಯ. ಅವನು ಹೇಳ್ತಾನೆ, ಆ ಪುಸ್ತಕ ಓದಿದ ಮೇಲೆ ಯಾರೂ ಕೂಡ ಮನಸ್ಸನ್ನು ಹೀಗೆ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು 100 ಜನ ಬರೆದಿದ್ದಾರೆ ನನ್ನ ಜೀವನ ಬದಲಾಯಿಸ್ಕೊಂಡೆ ಆ ಪುಸ್ತಕ ಓದಿ ಅಂತ. ಭೈರಪ್ಪನವರ ಕೆಲವು ಕಾದಂಬರಿಗಳಾಗ್ಬೋದು, ತೇಜಸ್ವಿಯವರ ನಿಸರ್ಗ ಚಿತ್ರಣ ಆಗ್ಬೋದು, DVG ಅವರ ಬಾಳಿಗೊಂದು ನಂಬಿಕೆ ಆಗ್ಬೋದು, ಮಂಕುತಿಮ್ಮನ ಕಗ್ಗ ಆಗ್ಬೋದು, ಜೀವನ ಧರ್ಮ ಯೋಗ ಆಗ್ಬೋದು, ಅಥವಾ ನಾನು ಸಾಮಾನ್ಯವಾಗಿ ತರುಣರಿಗೆ ಮಕ್ಕಳಿಗೆ ಹೇಳೋದು, ಒಂದು ಪುಸ್ತಕ ಖಂಡಿತ ನೀವು ಓದಲೇಬೇಕು ಜೀವನದಲ್ಲಿ ಅಂದರೆ ಜಗದಾತ್ಮಾನಂದಜಿಯವರ ಬದುಕಲು ಕಲಿಯಿರಿ ಪುಸ್ತಕ ಓದಬೇಕು. ಆ ಪುಸ್ತಕ ಬಹುಶಃ ಕನ್ನಡದಲ್ಲಿ ಮೊದಲನೇ ಪುಸ್ತಕ. ಅಮೇರಿಕಾದಲ್ಲಿ ಹೇಗೆ ಬರ್ತದೆ ಬೇರೆ ಕಡೆ ಲರ್ನ್ ಯುವರ್ ಸೆಲ್ಫ್ ಅಂತ ಗೈಡ್ ಮಾಡುವಂಥ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬುಕ್ ಅಂತ ಏನಂತೀವಿ, ಕನ್ನಡದಲ್ಲಿ ಬರೆದು ಜಗದಾತ್ಮಾನಂದಜಿ ಬರೆದಂಥ ಬದುಕಲು ಕಲಿಯಿರಿ. ಅದು ಎಷ್ಟು ಮಂದಿಗೆ ಹೇಗೆ ಬದಲಾಯಿಸಿದೆ ನನಗೆ ಗೊತ್ತು. ಅದ್ಭುತವಾದ ಪುಸ್ತಕ ಅದು. ಇನ್ನು ಕೆಲವು ಕವನಗಳನ್ನು ಓದಬೇಕು ಹುಡುಗರು ಅನಿಸುತ್ತೆ. ನಾನು ಪುಸ್ತಕದಲ್ಲಿ ಬದು ಬೇಂದ್ರೆಯವರದು ಬಾರೋ ಸಾಧನ ಕೇರಿಗೆ, ಹಾಡು ಚೆಂದ ಅದು, ಆದರೆ ಹಾಡು ಬರೆದ ಸಂದರ್ಭ ಮಕ್ಕಳಿಗೆ ಗೊತ್ತಾಗಬೇಕು. ನರ್ಬಲಿ ಅಂತ ಕವನ ಬರೆದಿದ್ದಕ್ಕೆ ಅವ್ರನ್ನ ಜೈಲಿಗೆ ಹಾಕಿದರು. ಜೈಲಿಗೆ ಹಾಕಿದ ಮೇಲೆ 10 ವರ್ಷ ಅವ್ರಿಗೆ ಕೆಲಸ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದರು. ಹೇಗೆ ಬದುಕೋದು ಹೇಗೆ? ಯಾವ ನೌಕರಿನೂ ಇಲ್ಲ, ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಧಾರವಾಡದಲ್ಲಿ ಅವ್ರು ಚಿಕ್ಕಪ್ಪ ಕೊಟ್ಟಂಥ ಒಂದು ಮನೆ, ಸಾಧನಕೇರಿಯಲ್ಲಿ ಮನೆ, ಸ್ವಂತ ಮನೇಲಿ ಅವ್ರು ಚಿಕ್ಕಪ್ಪ ಕೊಟ್ಟದ್ದು ಮನೇಲಿದ್ದಾರೆ. ಗದಗಲ್ಲಿ ಒಂದು ಕೆಲಸ ಸಿಕ್ತು ಅವ್ರಿಗೆ, ಶಾಲೆ ಹೆಡ್ ಮಾಸ್ಟರ್ ಅಂತ ಕೆಲಸ ಸಿಕ್ತು. ಹೋದರು, ಅಂತೂ ಕೆಲಸ ಸಿಕ್ತಲ್ಲ ನನಗೆ ಅಂತ ಸಂಭ್ರಮ. ಬೇಂದ್ರೆ ಬಂದಿದ್ದಾರೆ ಅಂತ ಅವ್ರು ಮೆರವಣಿಗೆ ಕೂಡ ಮಾಡಿದರು. 21 ಬಂಡಿ ಮೆರವಣಿಗೆ ಮಾಡಿದ್ರಂತೆ. 1 ವರ್ಷ ಆಗೋದ್ರೊಳಗೆ ಮೆರವಣಿಗೆ ಮುಗಿಸ್ಕೊಂಬರೋ ಹೊತ್ತಿಗೆ ಡಿಸ್ಮಿಸ್ ಮಾಡಿದ್ರು ಕೆಲಸದಿಂದ ಹೋಗುವಂತ. ವಾಪಸ್ ತಮ್ಮ ಸಾಧನಕೇರಿ ಬಂದಿದ್ದಾರೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು. ನಾಳೆ ಊಟ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ. ಅಂಥ ಕಂಗಾಲು ಪರಿಸ್ಥಿತಿಯಲ್ಲಿ ಬರೆದದ ಹಾಡು ಬಾರೋ ಸಾಧನಕೇರಿಗೆ. ಬಾರೋ ಸಾಧನಕೇರಿಗೆ ಮರಳಿ ನಿನ್ನಿ ಊರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಅಂತ. ಹೊಟ್ಟೆಯಲ್ಲಿ ಬೆಂಕಿ ಇದ್ದಾಗ ಯಾರಾದರೂ ನಂದನವನ ಕಾಣಿಸುತ್ತಾ? ಇದು ಅರ್ಥ ಆಗಬೇಕಾದದ್ದು ಭಾಳ ಮುಖ್ಯ. ನನಗನ್ಸ ಮಟ್ಟಿಗೆ ಬೇಂದ್ರೆಯವರ ಬಹುದೊಡ್ಡ ಕವನಗಳು ಬಂದದ್ದು ಅವರ ಜೀವನದ ಅತ್ಯಂತ ಉತ್ಕಟ ಸ್ಥಿತಿಗಳಲ್ಲೇ ಬಂದದ್ದು.
ನೀ ಹಂಗೆ ನೋಡಬೇಡ ನನ್ನ ಅಂತ ಬರೆದದ್ದಂತೂ ನಿಮ್ಗೆ ಗೊತ್ತಿದೆ. ಅಂದರೆ ಮಕ್ಕಳಿಗೆ ಅದನ್ನು ಹೇಳಬೇಕು. ಒಬ್ಬ ಸಾರ್ಥಕ ಕವಿ ಹೇಗಿರ್ತಾನೆ ಅಂದರೆ ಹೊಟ್ಟೆಯಲ್ಲಿ ಬೆಂಕಿ ಇದ್ದರೂ ಕೂಡ ಅಗ್ನಿಗೋಳ ಉಕ್ಕುತ್ತಾ ಇದ್ದರೂ ಹೊರಗಡೆ ಆ ಶಾಂತವಾಗಿ ಒಂದು ಅದ್ಭುತ ಕವನ ಬರೀತಾನಲ್ಲ, ಆ ಸಂದರ್ಭ ಹೇಳಬೇಕು. ಇನ್ನೊಂದು ನಾನು ಮಕ್ಕಳಿಗೆ ಹೇಳಬೇಕಾದದ್ದು, ಆ ಹಾಡನ್ನು ಮಕ್ಕಳಿಗೆ ಕೇಳಿಸ್ಬೇಕು ನಾವು. ಸಾಮಾನ್ಯವಾಗಿ ಅನುವಾದ ಜಾರಿಕೆಯ ಹಾದಿ. ಒಂದು ಭಾಷೆಯಿಂದ ಅನುವಾದಕ್ಕೆ ಮಾಡಿದಾಗ ಸ್ವಲ್ಪ ಮೊದಲಿನ ಅಸೆನ್ಸ್ ನುವಾನ್ಸಸ್ ಚೇಂಜ್ ಆಗಿಬಿಡ್ತದೆ. ಆದರೆ ಕೆಲವು ಅನುವಾದಗಳು ಮೂಲಕ್ಕಿಂತ ಚೆನ್ನಾಗಿದ್ದಾವೆ. ಅದರಲ್ಲಿ 2 ನನ್ನ ಲಿಮಿಟೆಡ್ ರೀಡಿಂಗ್ ಅಲ್ಲ, ಕಮ್ಮಿ ಓದಿದ್ದು ನಾನು, ಜಾಸ್ತಿ ಇಲ್ಲ ನನಗೆ. ಆದರೆ ಅದರೊಳಗೆ ಹೇಳೋದಾದರೆ 2 ಹಾಡು ನನಗೆ ಭಾಳ ಮುಟ್ಟಿದಂಥದ್ದು. ಒಂದು ವಿವೇಕಾನಂದರು ಬರೆದಂಥ ಸಾಮ್ ಆಫ್ ಸನ್ಯಾಸಿನ್ಸ್. ವಿವೇಕಾನಂದರೇ ಬರೆದಂಥದ್ದು ಸಾಮ್ ಆಫ್ ಸನ್ಯಾಸಿನ್ಸ್ ಅನ್ನೋ ಕವನ. ಅದನ್ನು ನಮ್ಮ ಪುಟ್ಟಪ್ಪನವರು ಕನ್ನಡಕ್ಕೆ ಮಾಡಿದ್ದಾರೆ. ಬಂಗಾರ ಅಂದರೆ ಬಂಗಾರ ಅದು. ಪುಟ್ಟಪ್ಪನವರು ಕನ್ನಡಕ್ಕೆ ಮಾಡಿದ್ದು, ಏಳು ಮೇಲೆ ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯಿ ನಾಡನು. ಪುರುಷೋತ್ತಮಾನಂದಜಿ ಹಾಡಿದ್ದಾರೆ. ಅದನ್ನು ಕೇಳಬೇಕು ನೀವು. ಅದನ್ನು ಕೇಳಿದ ಮೇಲೆ ರೋಮಾಂಚನ ಆಗದೆ ಹೋದರೆ ನಾವು ಮನುಷ್ಯರೇ ಅಲ್ಲ. ಅದಕ್ಕೆ ಹೇಳ್ತಿರ್ತೀನಿ, ಇಟ್ಸ್ ನಾಟ್ ಎ ಇಸಿಜಿ ಆಫ್ ಎ ಡೆಡ್ ಪರ್ಸನ್. ಅದ್ಭುತ ಹಾಡೋದು. ನಾನು ಕೇಳಿದರೆ ಒರಿಜಿನಲ್ ಇಂಗ್ಲೀಷ್ಗಿಂತ ಹೆಚ್ಚು ಪ್ರೇರೇಪಣೆ ಕೊಡುವಂಥದ್ದು ಕನ್ನಡದ ಏಳು ಮೇಲೆ ಏಳು ಸಾಧುವೆ ಆ ಹಾಡು. ಇನ್ನೊಂದು ಕನ್ನಡದ ಹಾತು ನನಗಿಷ್ಟ ಅನುವಾದ ಆದದ್ದು ಅಂದರೆ ಕಾರ್ಡಿನಲ್ ನ್ಯೂಮನ್ ಬರೆದಂಥದ್ದು, ಲೀಡ್ ಕೈಂಡ್ಲಿ ಲೈಟ್ ಎಮಿಟ್ಸ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್ ಲೀಡ್ ದ ಮಿ ಆನ್ ಅನ್ನೋ ಕವನವನ್ನು BMC ಅವರು ಕನ್ನಡಕ್ಕೆ ಮಾಡಿದರು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಎಷ್ಟು ಚಂದ ಅನುವಾದ ಅಂದರೆ, ನಾನು ಕೇಳಿದೆ ಒರಿಜಿನಲ್ಗಿಂತ ಅನುವಾದ ಚೆನ್ನಾಗಿದ್ದಾವೆ. ಎಲ್ಲ ಸಿಗೋದು ಪುಸ್ತಕದಲ್ಲೇ ತಾನೇ ನಮಗೆಲ್ಲ. ಇವು ಮಕ್ಕಳಿಗೆ ಮುಟ್ಟಿಸ್ಬೇಕು ನಾವೆಂಥ ಕವನಗಳನ್ನು. ಪ್ರೇರಣೆ ಕೊಡುವಂಥದ್ದು. ನಾನು ಹೇಳ್ತೀನಿ, ಮಂಕುತಿಮ್ಮನ ಕಗ್ಗ ಎಷ್ಟು ಜನಕ್ಕೆ ಪ್ರೇರಣೆ ಕೊಟ್ಟಿದೆಯೋ ಗೊತ್ತಿಲ್ಲ. ಒಂದು ಕಾಲಕ್ಕೆ 43ನೇ ಇಸ್ವಿಯಲ್ಲಿ ಇದು ಪ್ರಕಟ ಆದಾಗ DVG ಹೆದರಂತೆ, ಇದು ಯಾರು ಓದ್ತಾರಪ್ಪ ಇದು ಕಗ್ಗ ಇದು ಅಂತ ಅಂದ್ಕೊಂಡ್ರು ಅವರು. ಆದರೆ ಇವತ್ತು ಅದನ್ನು ಎಲ್ಲರೂ ಕೋಟ್ ಮಾಡ್ತಾರೆ. ರಾಜಕಾರಣಿಗಳು ಸಹಿತ ಆ ಮಂಕುತಿಮ್ಮನ ಕಗ್ಗವನ್ನು ಕೋಟ್ ಮಾಡುವಷ್ಟು ಪ್ರಚಲಿತವಾಗಿದೆ ಅದು. ಒಂದೊಂದು ಕಗ್ಗ ಎಷ್ಟು ಮುಟ್ಟುತ್ತೆ ಯಾರಿಗೆ ಅಂತಂದರೆ ಕಲ್ಪನಾತೀತವಾಗಿ ಮುಟ್ಟುತ್ತೆ. ಅತ್ಯಂತ ಜನಪ್ರಿಯವಾದಂಥ ಕಗ್ಗ ಬದುಕು ಜಟಕ ಬಂಡಿ ವಿಧಿಯ ದರ ಸಾಹೇಬ. ಮೇಲ್ನೋಟಕ್ಕೆ ಅರ್ಥ ಸಿಂಪಲ್ ಆಗಿದೆ ಅದು. ಬದುಕು ಜಟಕ ಬಂಡಿ ವಿಧಿಯ ದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕ್ಕೂ ಹೊಗೆಂದ ಕಡೆಗೋಡು, ಪದ ಕುಸಿಯೇ ನೆಲಬಿಹುದು ಮಂಕುತಿಮ್ಮ. ಆದರೆ ಇದು ಎಸೆನ್ಸ್ ಏನಿದೆ ಇದರೊಳಗೆ ಅಂತಂದರೆ ಬಹುದೊಡ್ಡ ತತ್ವ. ನಮ್ಮ ಇಡೀ ಭಾರತೀಯ ಅಧ್ಯಾತ್ಮ ಗಿರ್ಕಿ ಹೊಡೆಯೋದು 3 ಸುತ್ತಾನೆ. ಇಡೀ ಭಾರತೀಯ ಅಧ್ಯಾತ್ಮ ಸುತ್ತ ಹಾಕೋದು 3 ವಿಷಯಗಳ ಬಗ್ಗೆನೇ, ಜೀವ, ಜಗತ್ತು, ಈಶ್ವರ. ನಮ್ಮ ಬ್ರಹ್ಮಸೂತ್ರಗಳಾಗಲಿ, ವೇದಗಳಾಗಲಿ, ಉಪನಿಷತ್ತುಗಳಾಗಲಿ, ಪುರಾಣಗಳಾಗಲಿ, ಯಾವುದೇ ಭಾರತೀಯ ಅಧ್ಯಾತ್ಮ ಚಿಂತನೆ ಮಾಡಿದರೂ ಕೂಡ ಈ 3 ಸುತ್ತಾನೆ ಹೊಡೆಯುವಂಥದ್ದು. ಆ 3ನ್ನು ಎಷ್ಟು ಸಂಕೇತ ರೂಪವಾಗಿಟ್ಟಿದ್ದಾರೆ ಕಗ್ಗದಲ್ಲಿ ಅಂದರೆ, ಜೀವ ಕುದುರೆ, ಜಗತ್ತು ಬಂಡಿ, ಕುದುರೆ ಸಾಬಿ, ಈಶ್ವರ. ಆ ಜೀವ, ಜಗತ್ತು, ಈಶ್ವರ ಅನ್ನೋ 3 ತತ್ವವನ್ನು ಕಣ್ಣಿಗೆ ಕಟ್ಟುವಂಥ ಮಾದರಿ ಕೊಟ್ಟಿದ್ದಾರಲ್ಲ, ಎಂಥ ಪ್ರೇರಣೆ ಕೊಡುತ್ತೆ ಗೊತ್ತಾ. ಇನ್ನು 3ನೇ ಹಂತ ಸಾಹಿತ್ಯಕ್ಕಿರುವಂಥದ್ದು ಅಂದರೆ ಜೀವೋತ್ಕರ್ಷ ಅಂತ. ನಮ್ಮ ಜೀವನವನ್ನು ಉದಾತ್ತ ಮಾಡ್ಕೊಳ್ಳೋಕೆ ಅವಕಾಶ ಕೊಡುವಂಥದ್ದು. ಆ ಗ್ರಂಥಗಳನ್ನು ಓದಿದಾಗ ನಮಗೆ ಗೊತ್ತಿಲ್ಲದ ಹಾಗೆ, ಹೌದಲ್ಲ ನಾವು ಹಾಗಿರಬೇಕಲ್ಲ, ನಮ್ಮ ಜೀವನ ಬದಲಾಯಿಸ್ಕೊಳ್ಬೇಕಲ್ಲ ಅಂತ ಅನಿಸುವಂಥದ್ದು. ಅಂಥ ಸಾಹಿತ್ಯ ವಿಪುಲವಾಗಿದೆ ನಮ್ಮ ಭಾರತೀಯ ಇತಿಹಾಸದಲ್ಲಿ. ನಮ್ಮ ರಾಮಾಯಣಗಳಾಗ್ಬೋದು, ಮಹಾಭಾರತ ಆಗ್ಬೋದು, ಭಾಗವತ ಆಗ್ಬೋದು, ಒಂದೊಂದು ಕತೆ ಓದಿದರೆ ಎಷ್ಟು ಅದ್ಭುತ ಅನಿಸ್ಬಿಡುತ್ತೆ ಅದರೊಳಗೆ. ಅಪ್ಪ ಇಷ್ಟು ಅರ್ಥ ಇದೆ ಅದರೊಳಗೆ ಅಂತ. ಭಾಗವತದಲ್ಲೊಂದು ಕತೆ ಬರ್ತದೆ, ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ. ಎಷ್ಟು ಸಿಂಪಲ್, ಎಷ್ಟು ಅರ್ಥ ಕೊಡುತ್ತೆ ನೋಡಿ ಅದು. ಇಂದ್ರದ್ಯುಮ್ನ ರಾಜ ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡ್ತಿದ್ದ, ಪ್ರೀತಿಯಿಂದ ಮಾಡ್ತಿದ್ದ, ಸಮರ್ಥನಾಗಿದ್ದ. ಎಷ್ಟೋ ವರ್ಷ ಇದ್ದು ಅವನು ಆಯುಷ್ಯ ತೆಗೆದ ಮೇಲೆ ಸ್ವರ್ಗಕ್ಕೆ ಹೋದ. ಕಲ್ಪನೆ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ. ಅವನು ಅಂದ್ಕೊಂಡ ಸ್ವರ್ಗದಲ್ಲಿ ಪರ್ಮನೆಂಟ್ ಆಗಿರ್ತೀನಿ ಅಂದ್ಕೊಂಡ. ಎಷ್ಟೋ ವರ್ಷಗಳು ಹೋಯಿತು. ಒಂದು ದಿವಸ ಬಂದು ಹೇಳಿದ್ರಂತೆ ದೇವತೆಗಳು, ನೋಡಪ್ಪ ನಿಂದು ಇಲ್ಲಿ ಇರೋದು ಮುಗೀತು, ನಿಂದು ಅವಧಿ, ಇನ್ನು ಕೆಳಗೆ ಹೋಗಬೇಕು ಅಂತ. ಅವನಂದ, ಮತ್ತು ಅಷ್ಟೊಂದು ಕೆಲಸ ಮಾಡಿದ್ನಲ್ಲ ನಾನು, ವಾಪಸ್ ಹೋಗ್ಬೇಕಾ ನಾನು ಅಂದ. ಇಲ್ಲ, ಒಂದು ಲೆಕ್ಕ ಇದೆ ನಮ್ಮ ಸ್ವರ್ಗದಲ್ಲಿ. ಲೆಕ್ಕ ಏನು ಅಂದರೆ, ನೀನು ಮಾಡಿದ ಕೆಲಸವನ್ನು ಎಲ್ಲಿವರೆಗೆ ಜನ ನೆನಪಿಟ್ಟಿರ್ತಾರೋ ಅಲ್ಲಿವರೆಗೂ ಸ್ವರ್ಗದಲ್ಲಿರ್ತೀಯ. ನೀ ಮಾಡಿದ ಕೆಲಸವನ್ನು ಯಾರೂ ನೆನಪಿಟ್ಟಿಲ್ಲ ಅಂತ ಆದ ತಕ್ಷಣ ವಾಪಸ್ ಹೋಗ್ಬೇಕು ಮತ್ತೆ ನೀನು ಅಂತ. ಅವನೊಂದು ಅಷ್ಟೊಂದು ಕೆಲಸ ಮರೆತು ಬಿಟ್ರೆ ಜನ ಎಲ್ಲ, ನೋಡ್ಕೊಂಬ ನೀನೇ ಅಂದರು, ಕಳಿಸಿದ್ರು ವಾಪಸ್. ಅವನು ಬಂದ, ಇದ್ದ ದೇಶ ಪೂರ್ತಿ ಬದಲಾಗಿ ಹೋಗಿದೆ, ಗುರುತೇ ಸಿಗಲಿಲ್ಲ ಅಂತಾನು, ಊರೇ ಸಿಗಲಿಲ್ಲ ಅವನು. ಕೇಳಿದ, ಇಂದ್ರದ್ಯುಮ್ನ ಅಂತ ರಾಜ ಇದ್ನ, ಏನು ಹೆಸರೇ ಕೇಳಿಲ್ಲ ಅಂದರು ಅವರು. ಅತ್ಯಂತ ಸೀನಿಯರ್ ಮನುಷ್ಯ, ಯಾರಿಗೆ ವಯಸ್ಸಾದವನು ಅಂತ, ಒಬ್ಬ 120 ವರ್ಷದ ಮನುಷ್ಯ ಇದ್ದಂತೆ. ಇಂದ್ರದ್ಯುಮ್ನ ಹೆಸರೇ ಕೇಳಿಲ್ಲಪ್ಪ ಅಂದ.
ಭಾಳ ನಿರಾಶೆ ಆಯ್ತು ಇವನಿಗೆ. ಇಲ್ಲಿ ಇದಕ್ಕಿಂತ ನಿಮಗಿಂತ ಹಳಬರು ಯಾರಾದರೂ ಇದ್ದಾರಾ ಅಂತ. ಆಯ್ದಂತೆ ಊರ ಹೊರಗೆ ಒಂದು ಆಲದ ಮರದ ಮೇಲೆ ಒಂದು ಗೂಬೆ ಇದೆ. ಅದೇನೋ ಸುಮಾರು 300-400 ವರ್ಷ ಬದುಕಿದೆ ಅಂತ ಹೇಳ್ತಾರೆ, ಅದನ್ನು ಕೇಳು ಅಂತ. ಅಲ್ಲಿ ಹೋಗಿ ಕೇಳ್ತಾನೆ, ನೀನೇನಾದರೂ ಇಂದ್ರದ್ಯುಮ್ನ ಬಗ್ಗೆ ಕೇಳಿದ್ದೀಯಾ ಅಂತ. ಇಲ್ಲಪ್ಪ, ನಾನೂ ಕೇಳಿಲ್ಲ, ಇಂದ್ರದ್ಯುಮ್ನ ಬಗ್ಗೆ ಕೇಳೇ ಇಲ್ಲ ಅಂತ. ಭಾರಿ ನಿರಾಶೆ ಆಯ್ತು ಅವನಿಗೆ, ಇಷ್ಟೊಂದು ಕೆಲಸ ಮಾಡಿದ್ದೀನಿ, ನಿನಗಿಂತ ಹಳಬರು ಯಾರಾದರೂ ಇದ್ದಾರಾ ಅಂತ ಗೂಬೆ ಕೇಳಿದ್ದಂತೆ. ಊರ ಹೊರಗೆ ಒಂದು ಕೆರೆ ಇದೆ, ಒಂದು ಆಮೆ ಇದೆ ಅದರೊಳಗೆ, ಅದು ಸಾವಿರಾರು ವರ್ಷದಿಂದ ಇದೆ ಅಂತ ಹೇಳ್ತಾರೆ, ಅದಕ್ಕೇನಾದರೂ ಗೊತ್ತಿದ್ದರೆ ಕೇಳು ಅಂತ. ಇವನು ಹೋದ, ಕೂಕೊಂಡ ಎಷ್ಟೊತ್ತಿನ ಮೇಲೆ ಆಮೆ ತಲೆ ಬಂತಂತೆ ಮೇಲೆ. ಯಾರು ಕೂಗೋದು ನನ್ನ ಅಂತ ಕೇಳ್ತಂತೆ. ಇಲ್ಲ ಬಂದಿದ್ದೀನಿ, ಇಲ್ಲ ಇಂದ್ರದ್ಯುಮ್ನ ಅಂತ ರಾಜ ಇದ್ದ, ನೆನಪಿದೆಯಾ ನಿನಗೇನಾದರೂ ಅಂತ. ಹೌದು ಇದ್ದ ಅಂತೆ, ನಮ್ಮ ಅಜ್ಜ ಹೇಳ್ತಿದ್ದ. ನಮ್ಮ ಅಜ್ಜ ಹೇಳ್ತಿದ್ದ, ಇಂದ್ರದ್ಯುಮ್ನ ಅಂತ ರಾಜ ಇದ್ದಂತೆ, ಅವನೇ ಕೆರೆ ಕಟ್ಟಿಸಿದ್ದಂತೆ ಅಂತ. ಇಂದ್ರದ್ಯುಮ್ನ ನಾ ಕಟ್ಟಿಸಿಲ್ಲ ಕೆರೆ ಅಂದವನು, ನಾ ಕಟ್ಟಿಸಿದ್ದಲ್ಲ ಇದು, ನಾನೇ ಇಂದ್ರದ್ಯುಮ್ನ ನಾನು ಕಟ್ಟಿಸಿಲ್ಲ ಅಂದಂತೆ. ನಿನಗೆ ಗೊತ್ತಿಲ್ಲ ಅಂದವನು. ನೀ ದಿನಾಲೂ ಆಕಳುಗಳನ್ನು ದಾನ ಮಾಡ್ತಿದ್ಯಲ್ಲ, ತೊಗೊಂಡು ಹೋಗ್ತಿದ್ರು ಜನ. ಪಾಪ ಆಕಳಿಗೆ ಹೆದರಿಕೆ, ಅದು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಂತ ಬೇಡ ಅಂತ ವಾಪಸ್ ಎಳಿತಾ ಇತ್ತಂತೆ. ತೊಗೊಂಡು ಅವರು ಎಳ್ಕೊಂಡು ಹೋಗ್ತಾ ಇದ್ರಂತೆ. ಹಿಂಗೆ ಎಳ್ದಾಟದಲ್ಲಿ ಆಕಳು ಕುರದಿಂದ ನೆಲ ಕೆದರಿ ತೆಗ್ಗಾದದ್ದು ಕೆರೆ ಆಯಿತು ಅಂತ. ನಿನಗೆ ಗೊತ್ತಿಲ್ಲ, ನೀನು ದಾನ ಕೊಟ್ಟು ಹಸುವಿನಿಂದ ಕೆರೆ ಆಯ್ತಿದ್ದು, ಅದಕ್ಕೆ ನಾವು ಆ ಕೆರೆಯಲ್ಲಿ ಬದುಕಿದ್ದೀವಿ ಅಂತ. ಅಷ್ಟರಲ್ಲಿ ಯಾರೋ ಕೈ ಇಟ್ಟು ನೋಡಿದಾಗ ಇಂದ್ರ ನೋಡಿ ನಿಂತಿದ್ದಂತೆ ಹಿಂದೆ. ಬಾಪ ಇನ್ನೊಂದು ಸ್ವಲ್ಪ ದಿವಸ ಇದೆ, ಮೇಲೆ ಹೋಗೋಣ ಬಾ ಅಂದಂತೆ. ಎಷ್ಟು ಸಿಂಪಲ್ ಸ್ಟೋರಿ. ಅದನ್ನು ಮಾಡಿದ ಕೆಲಸ ಎಲ್ಲಿವರೆಗೂ ಜನ ನೆನೆಸ್ತಾರೋ ಅಲ್ಲಿವರೆಗೂ ನೀವು ಸ್ವರ್ಗದಲ್ಲಿದ್ದೀರಿ ಅಂತ. ಅಂದರೆ ನಾ ಮಾಡೋ ಕೆಲಸ ತಾತ್ಪೂರ್ತಿಕವಾಗಿ ಇರಬಾರ್ದು, ದೂರ ಇರಬೇಕು ಅನ್ನೋ ಮಾತನ್ನು ಈ ಕೃತಿಗಳು ಭಾಳ ಚೆಂದ ಹೇಳ್ತವೆ. ನನಗೆ DVG ಅವ್ರು ನೆನಪಾಗುತ್ತೆ. ರಾಮಾಯಣದ ಬಗ್ಗೆ ಹೇಳ್ತಾ ಅವರಷ್ಟು ತನ್ಮಯತೆಯಿಂದ ಹೇಳೋರು ನಾನು ಎಲ್ಲೂ ಕೇಳಲಿಲ್ಲ. ಕಣ್ಣಲ್ಲಿ ಸರಸರ ನೀರು ಬರಬೇಕು ಅವ್ರಿಗೆ ರಾಮಾಯಣ ಮಾತು ಹೇಳಬೇಕಾದ್ರೆ. ಒಂದೊಂದು ಮೌಲ್ಯಗಳು ಹೇಗೆ ಬರ್ತದೆ ಅನ್ನೋದನ್ನು ಹೇಳೋರು. ಕೇಳಿ 50 ವರ್ಷ ಆಗಿರ್ಬೇಕು ನಾನು ಇವತ್ತಿಗೆ, ಆದರೆ ಇನ್ನೂ ಪ್ರತಿಯೊಂದು ಅಕ್ಷರ ನೆನಪಿದೆ ನನಗೆ. ಹೇಳೋರು, ಯುದ್ಧ ನಡೀತಾ ಇದೆ, ರಾವಣನ ಜೊತೆ ಯುದ್ಧ ನಡೀತಾ ಇದೆ, ಇಂದ್ರಜಿತ್ತು ಬಂದ, ಅವನಿಗೆ ಲಕ್ಷ್ಮಣನಿಗೆ ಯುದ್ಧ. ಲಕ್ಷ್ಮಣ ಏನೆಲ್ಲ ಬಾಣ ಬಿಟ್ಟ, ಯಾವ ಬಾಣ ಬಿಟ್ಟರು ಇಂದ್ರಜಿತ್ತು ಸಾಯಲಿಲ್ಲ. DVG ಹೇಳೋ ಸ್ಟೈಲ್ ಚೆನ್ನಾಗಿತ್ತದು. ಆಗ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತೊಗೊಂಡ. ಅವ್ರು ಹೇಳೋ ಸ್ಟೈಲ್, ಆರ್ಡಿನರಿ ಬಾಣ ತೊಗೊಂಡ, ಹಣೆಗಿಟ್ಕೊಂಡ. ಏನು ಹೇಳಿದ ಗೊತ್ತೋ, ಧರ್ಮಾತ್ಮ ಸತ್ಯಸಂಧಶ್ಯ ರಾಮೋ ದಾಶರಥಿರ್ಯದಿ. ಇದು ವಾಲ್ಮೀಕಿ ಮಾತಿದು. ಧರ್ಮಾತ್ಮ ಸತ್ಯಸಂಧಶ್ಯ ರಾಮೋ ದಾಶರಥಿರ್ಯದಿ ಯುದ್ಧೇ ಚ ಅಪ್ರತಿದ್ವಂದ್ವ ಜರೈನಿಂ ಜಹಿರಾವಣಿಂ ಅಂದ ಬಾಣ ಬಿಟ್ಟ, ಸತ್ವದ ಇಂದ್ರಜಿತ್ತು. ಸತ್ತದ್ದು ಬಾಣದಿಂದ ಅಲ್ಲ ರೀ, ಅಣ್ಣನ ಮೇಲೆ ತಮ್ಮನಿಗಿರೋ ಶ್ರದ್ಧೆಯಿಂದ ಸತ್ವದ. ಅಣ್ಣ ತಮ್ಮ ಶ್ರದ್ಧೆ ಇರೋದು ಹೇಗೆ ಅನ್ನೋದನ್ನು ಎಷ್ಟು ಚಂದವಾಗಿ ನವರಾಗಿ ಹೇಳ್ಕೊಡ್ತಾರೆ. ರಾಮ ಎಂಥ ನಾಯಕನಾಗಿದ್ದ ಅಂತ. ಒಂದು ಕಡೆಯೂ ವಾಲ್ಮೀಕಿಗಳು ತಪ್ಪಿ ಕೂಡ ನೀವು ರಾಮನ ಹಾಗೆ ಇರಿ, ಸೀತೆ ಹಾಗೆ ಬದುಕಿ, ಆಂಜನೇಯನಿಗೆ ಸೇವೆ ಮಾಡಿ ಅಂತ ಒಂದು ಕಡೆ ಹೇಳೋಲ್ಲ. ಅದರ ಪಾತ್ರಗಳನ್ನು ಎಷ್ಟು ಚಂದ ಮಾಡ್ತಾರೆ ಅಂದರೆ, ನಾವು ಹಾಗೆ ಇದ್ದರೆ ವಾಸಿ ಅಲ್ವಾ ಅಂತ ಜೀವೋತ್ಕರ್ಷ ಮಾಡುವಂಥ ಶಕ್ತಿ ಇದೆ. ರಾಮ ಎಂಥ ಯಜಮಾನ ಆಗಿದ್ದ. ಹನುಮಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ನಾನು ರಾಮದಾಸ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ಅದು ಲಕ್ಷ್ಮಣ ಬಿದ್ದಿದ್ದಾನೆ, ಅವನು ಬದುಕಿಸ್ಬೇಕಾದ್ರೆ ಸಂಜೀವಿನಿ ತರಬೇಕು. ಆಂಜನೇಯ ಹೋಗ್ತಾ ಇದ್ದಾನೆ, ಕಣ್ಮುಂದು ಚಿತ್ರ ಬರ್ತದೆ. ಆಂಜನೇಯ ಹೋಗ್ತಿರ್ಬೇಕಾದ್ರೆ ಎದುರಿಗೆ ರಾಮ ಬರ್ತಾನೆ. ಯಜಮಾನ ರಾಮ ದಾಸನಾದ ಹನುಮಂತನಿಗೆ ಹೇಗೆ ಆರ್ಡರ್ ಕೊಡಬೇಕು? ಅವನು ಬೇಗ ಹೋಗೋ, ಬೇಗ ತೊಗೊಂಬಾರೋ ಅಂದರೆ ಅವನು ಸಾಮಾನ್ಯ ಮನುಷ್ಯ ಆಗ್ತಿದ್ದ, ರಾಮ ಆಗ್ತಿರಲಿಲ್ಲ. ರಾಮ ಎಂಥ ನಾಯಕನಾಗಿದ್ದ ಅಂತ ಹೇಳಬೇಕು. DVG ಹೇಳ್ಬೇಕಾದ್ರೆ ಭಾಳ ಚಂದ ಕೇಳೋದು. ಅವ್ರು ಹೇಳೋರು, ಅವ್ನು ಹೆಂಗೆ ಹೇಳ್ದ ಗೊತ್ತಾ? ಗಚ್ಚ ಶೀಘ್ರ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ. ಎಷ್ಟು ಚೆನ್ನಾಗಿದೆ ನೋಡಿ. ಗಚ್ಚ ಶೀಘ್ರ ಮಹಾಬಾಹು, ಸ್ವಲ್ಪ ಬೇಗ ಹೋಗಪ್ಪ ಮಹಾಬಾಹು. ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನ್ನ ತಮ್ಮನ ಪ್ರಾಣ ಭಿಕ್ಷೆ ಕೊಡು ನನಗೆ ಅಂತ ಯಜಮಾನ ಕೇಳುವಂಥದ್ದು. ಮುಂದೆ ಹೇಳ್ತಾನೆ, ಚಾತುರ್ಣ್ಯಮೇವ ಭರ್ತೃಣಾಂ ಅಸ್ಮಾಕಂ ಪಂಚಮೋ ಭವಾನ್. ಇದುವರೆಗೂ ನಾವು 4 ಜನ ಅಣ್ಣ ತಮ್ಮಂದರು ಅಂದ್ಕೊಂಡಿದ್ವಪ್ಪ, ಇವತ್ತಿಂದ ನೀನು 5ನೇದವನು ನನಗೆ ಅಂತ. ಇಂಥ ಯಜಮಾನ ಇದ್ದರೆ ಎಂಥ ಯಾರಾದರೂ ದಾಸರಾಗ್ತಾರೆ. ಈ ಮಾತನ್ನು ಹೇಳಬೇಕಾದ್ರೆ ಯಜಮಾನ ಹೇಗಿರಬೇಕು, ದಾಸ ಹೇಗಿರಬೇಕು ಅನ್ನೋದನ್ನು ಕಣ್ಣು ಮುಂದೆ ಕಟ್ಟಿಕೊಡುವಂಥ ಗ್ರಂಥಗಳು. ಇನ್ನು ಒಂದೇ ಮಾತು ಹೇಳಿ ನಿಲ್ಲಿಸ್ತೀನಿ, ಭಾಳ ಚಂದ ಮಾತು. ಪುಸ್ತಕ ಹೇಗೆ ಬದಲಾಯಿಸ್ತಾವೆ ಜೀವನಗಳನ್ನು. ಕುಮಾರವ್ಯಾಸ ಅದ್ಭುತ ಮಾದರಿ ಅದಕ್ಕೆ. ಆ ಗ್ರಂಥ ಓದಬೇಕು ನಾವು. ನಾನು ಯಾವಾಗಲೂ ಬೇಡ್ಕೋತೀನಿ ಜನರನ್ನ, ಕುಮಾರವ್ಯಾಸ ಭಾರತ ಓದೋಕ್ಕಾಗದೆ ಹೋದರೂ ಪುಸ್ತಕ ತಗೊಳ್ಳಿ. ಮುಂದೆ ಮೊದಲು ಪುಟ್ಟಪ್ಪನವರು ತೋರಣ ನಾಂದಿ ಅಂತ ಬರೆದಿದ್ದಾರೆ, ಮುನ್ನುಡಿ ಥರ. ಆ ತೋರಣ ನಾಂದಿ ಒಂದು ಓದಿದರೆ ಸಾಕು,
ಸಾರ್ಥಕ ಆಗುತ್ತೆ ಕನ್ನಡ ಭಾಷೆ ಓದಿದ್ದಕ್ಕೆ. ಏನು ಚಂದದ ಭಾಷೆ ಗೊತ್ತಾ, ಒಂದೊಂದು ಸಾಲು ಮೈ ಮರೆಸಿಬಿಡ್ತದೆ. ಒಂದೇ ಸಾಲು ನಾರಾಯಣಪ್ಪನ ಬಗ್ಗೆ ಹೇಳಬೇಕಾದ್ರೆ ಹೇಗೆ ಹೇಳ್ತಾ ಇರೋರು, ಕನ್ನಡದ ಕಾವ್ಯವೃಷ್ಟಿಯ ಕಾಮನ ಬಿಲ್ಲಿನಲ್ಲಿ ಕುಮಾರವ್ಯಾಸನ ಸ್ಥಾನ ನಟ್ಟ ನಡು ನೆತ್ತಿಯ ಮುಡಿ, ಈತನದು ಹಳೆಯ ಹೊಸಗನ್ನಡದ ತಲೆಯ ಕಿರೀಟ, ಅಂದು ಇಂದು ಗಮಕ ಶಿರೋಮಣಿಗಳಿಂದ ನಾಡು ನಾಡೆ ಮೊಳಗಿ ರೋಮಾಂಚನಗೊಳ್ಳುವಂತೆ ಲಯವನ್ನು, ಇಂಪನ್ನು, ತಾನವನ್ನು, ಮಾತಿನ ಹರಹನ್ನು, ಛಂದಸ್ಸಿನ ಕುಣಿತವನ್ನು ಹೊರಹೊಮ್ಮಿಸಿದ ಮಾಟಗಾರ ವರಕವಿ ಕುಮಾರವ್ಯಾಸ. ಒಂದೇ ಸೆಂಟೆನ್ಸ್. ಇಂಥ ಭಾಷೆ ನಮ್ಮದು ಸ್ವಾಮಿ, ಇಂಥ ಭಾಷೆ ನಮ್ಮದು. ಸಿಗೋದೆಲ್ಲಿ ಆ ಪುಸ್ತಕದಲ್ಲಿ ಓದಬೇಕು ನಾನು ಅಂಥದ್ದನ್ನು. ಅದನ್ನು ಓದಿದಾಗ ಕುಮಾರವ್ಯಾಸನ ಶಕ್ತಿ ಅರ್ಥ ಆಗುತ್ತೆ. ದುರ್ಯೋಧನ ಎಂಥವನು, ಪಾಂಡವ ದ್ವೇಷಿ ಅವನು, ಛಲದೋಳು ದುರ್ಯೋಧನಮ್ಮಂದ ಪಂಪ, ಹೇಗಾದರೂ ಪಾಂಡವರು ನಿರ್ನಾಮ ಮಾಡಬೇಕು ಅಂದ್ಕೊಂಡವನು. ಆದರೆ ಅವನಲ್ಲಿ ಒಂದು ಮಗು ಇದೆಯಲ್ಲ, ಅವನಲ್ಲಿ ಒಂದು ಒಳ್ಳೆತನ ಇದೆಯಲ್ಲ ಅಂತ ತೋರಿಸೋನು ಕುಮಾರವ್ಯಾಸ. ಎಷ್ಟು ಚಂದ ಮಾತು. ಅಭಿಮನ್ಯು ಯುದ್ಧ ಮಾಡ್ತಾ ಇದ್ದಾನೆ, ಇವರೆಲ್ಲ ಅತಿರಥ ಮಹಾರಥರು ಹೋಗಿದ್ದಾರೆ, ಎಲ್ಲರೂ ಒಂದಾಗಿ ಸೇರಿ ಅಪ್ಪಪ್ಪ ಹುಡುಗನ ಹೊಡಿತಾರೆ. ಆದರೆ ಅವನು ಹೇಗೆ ಯುದ್ಧ ಮಾಡ್ತಾನೆ ಅಂದರೆ 6 ಜನನೂ ಓಡಿ ಹೋಗ್ತಾರೆ, ಅವರು ದಿಕ್ಕೆಟ್ಟು ಹೋಗ್ತಾರೆ. ಅವನು ಯುದ್ಧ ಮಾಡೋ ರೀತಿಯನ್ನು ನೋಡಿ ದುರ್ಯೋಧನ ಹೇಳ್ತಾನೆ. ದುರ್ಯೋಧನ ಅಂದರೆ ಕುಮಾರವ್ಯಾಸ ದುರ್ಯೋಧನನ ಬಾಯಿಂದ ಹೇಳಿಸ್ತಾನೆ ಮಾತನ್ನು. ಎಷ್ಟು ಚಂದದ ಮಾತು ಗೊತ್ತಾ, ದಯವಿಟ್ಟು ಗಮನಿಸಿ. ನಾವು ನೋಡಲ್ಲ ಅಂತ ಮರೆತು ಬಿಡ್ತೀವಿ ಒಂದೊಂದು ಸಲ. ದುರ್ಯೋಧನ ಕೆಟ್ಟವನು ಅಂತ ಮಾಸ್ತಿಂದನ ಕಲಿಸಿದಂಥ ಪಾಠ. ಅವ್ರು ಹೇಳೋರು, ಯಾವ ಮನುಷ್ಯನೂ ಕೆಟ್ಟವನಲ್ಲ, ಎಲ್ಲರಲ್ಲೂ ಒಳ್ಳೆಯ ಅಂಶ ಕೆಟ್ಟ ಅಂಶ ಎಲ್ಲರ ಮನಸ್ಸಿನಲ್ಲೂ ಇದೆ. ಯಾವುದು ಜಾಸ್ತಿ ಇದೆಯೋ ಅದು ನೋಡ್ಕೊಳ್ಳಪ್ಪ. ರಾವಣ ಕೆಟ್ಟವನು ಅನ್ಬೇಡ, ತಪ್ಪು ಮಾಡಿದ ಶಿಕ್ಷೆ ತೊಗೊಂಡ ಕರೆಕ್ಟು, ಆದರೆ ಒಳ್ಳೆತನೂ ಇತ್ತಲ್ಲ ಅವಲ್ಲಿ. ನಮ್ಗೆ ತಮಾಷೆ ಮಾಡೋರು, ನಿಮ್ಮ ಹನುಮಂತ ಲಂಕೆಗೆ ಹೋದ ಹೇಳ್ತಾನೆ, ಸುವರ್ಣ ಲಂಕೆ ಅಂತಾನೆ, ಅಮರಾವತಿಯನ್ನು ಮೀರಿಸಿದ್ದು ಅಂತಾನೆ. ಎಲ್ಲಿ ನೋಡಿದ ರತ್ನ ಹವಳ ಇತ್ತು ಅಂತ ಹೇಳ್ತಾನೆ. ಕಟ್ಟಿದವನು ಅವನೇ ಅಲ್ವಾ, ರಾವಣ ಅಲ್ವಾ. ಜನ ಸಂತೋಷವಾಗಿದ್ದರು ಅಂತ ಬರೀತಾನೆ ಹನುಮಂತ. ಹಾಗಿದ್ದಾಗ ರಾವಣಲ್ಲಿ ತಪ್ಪಿತ್ತು, ತಪ್ಪು ಸರಿ. ಅವ್ರು ಹೇಳೋದು ಕಂಡೆಮ್ ದಿ ಆ್ಯಕ್ಟ್ ಬಟ್ ಡೋಂಟ್ ಕಂಡೆಮ್ ದಿ ಪರ್ಸನ್. ಇದನ್ನು ನಮ್ಮ ಕುಮಾರವ್ಯಾಸ ಚಂದ ಹೇಳ್ತಾನೆ. ಯುದ್ಧ ಮಾಡೋದು ನೋಡಿ, ತಂದೆ ಹಡೆಯನೇ ಮಗನನು ಅಹುದೋ ಕಂದ, ಕಲ್ಪ ಸಹಸ್ರ ನೋಂತಳುವ ಇಂದುಧರನನು ನಿನ್ನ ತಾಯಿ ಸುಭದ್ರೆ. ಎಷ್ಟು ಶತಮಾನಗಳ ಬಗ್ಗೆ ಈಶ್ವರನ ಪ್ರಾರ್ಥನೆ ಮಾಡಿರಬೇಕಪ್ಪ ನಿಮ್ಮ ತಾಯಿ ನಿನ್ನಂಥ ಮಗನ ಪಡೆಯೋದಕ್ಕೆ. ಅಲ್ಲದಡೆ ಇಂದಿನ ಈ ಬಲ, ಈ ಸಮರ ಜಯದಂದ, ಈ ಸೌರಂಭ, ಈ ಸರಳಂದ, ಈ ತೆರಳಿಕೆ ಅದಾವಂಗೆಂದ ಮನೀಷ. ಮುಂದೆ ಹೇಳ್ತಾನೆ, ನೆಕ್ಸ್ಟ್ ಪಾಲ್ ಎಷ್ಟು ಚೆನ್ನಾಗಿದೆ ನೋಡಿ. ಹುರುಡ ಮರೆದೆನು ಮಗನೇ, ದ್ವೇಷ ಮರೆತು ಬಿಟ್ಟನಪ್ಪ. ದುರ್ಯೋಧನ ಮಾತು, ದ್ವೇಷ ಮರ್ತನಪ್ಪ. ಹುರುಡ ಮರೆದೆನು ಮಗನೇ, ಸಾಲದೆ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ 2 ಕವಲನ್ವಯಕ್ಕೆ ಕೊಡದೆ ಸುಗತಿ ಸಂಪದವ. ನೀನು ಒಬ್ಬನು ಸಾಕಪ್ಪ, ಚೆನ್ನಾಗಿ ಬೆಳೆದ್ರೆ 2 ಇದಾವಲ್ಲ ಕವಲುಗಳು, ಕೌರವರು ಪಾಂಡವರು ಅವರ ಕವಲಿದೆ, 2 ಕವಲಿಗೂ ಉದ್ಧಾರ ಹೋಗ್ತದೆ ನಮ್ಮದು. ನೀನು ಚೆನ್ನಾಗಿ ಬೆಳೆದು 2 ಕವಲು ಕೌರವ ಪಾಂಡವ ಮನೆತನ ಉದ್ಧಾರ ಆಗಿ ಹೋಗ್ತದೆ ಅಂತ ದುರ್ಯೋಧನ ಹೇಳಬೇಕಾದ್ರೆ ಅವನ ಮನಸ್ಸಲ್ಲಿ ಒಂದು ಒಳ್ಳೆತನ ಇರಬೇಕಲ್ಲ, ಅದನ್ನು ಗುರುತಿಸೋದು ಸಾಹಿತ್ಯ. ದ್ರೌಪದಿ ಅಗ್ನಿಕನ್ಯೆ, ಬೆಂಕಿಯಲ್ಲಿ ಬಂದವಳು. ನಮ್ಮ ಹಾಗೆ ಅಯೋನಿಜ ಆಕೆ ಬೆಂಕಿಯಲ್ಲಿ ಬಂದವಳು. ಕೋಪ ವಿಪರೀತ ಆಕೆಗೆ. ದುಶ್ಯಾಸನ ರಕ್ತ ತಲೆಗೆ ಹಚ್ಕೊಂಡವಳು, ಅವನ ದವಡೆಯಿಂದ ಹೆಚ್ಚು ಹೆರಳು ಬಾಚಿಕೊಂಡವಳು. ಅಂಥ ದ್ವೇಷ ಕುದಿಯುವಂಥ ಹೆಣ್ಮಗಳು. ಆಕೆ 5 ಜನ ಮಕ್ಕಳನ್ನು ಕೊಂದು ಹಾಕ್ತಾನೆ ಅಶ್ವತ್ಥಾಮ 18ನೇ ದಿವಸ. ಏನಾಗಿರ್ಬೇಕು ದ್ರೌಪದಿಗೆ, ಕರಳು ಬೆಂದು ಹೋಗಿರ್ಬೇಕಲ್ಲ. ಹಿಡ್ಕೊಂಬರ್ತಾರೆ ಭೀಮಾರ್ಜುನರು, ಕೃಷ್ಣ ಹಿಡ್ಕೊಂಬರ್ತಾರೆ ಅಶ್ವತ್ಥಾಮನ. ಎಳ್ಕೊಂಬಂದು ಏನು ಶಿಕ್ಷೆ ಕೊಡ್ಬೇಕು ಹೇಳು ಅಂತ ದ್ರೌಪದಿ ಕೇಳ್ತಾರೆ. ಆಕೆ ಹೇಳಿದ್ರೆ ತಲೆ ಹಾರಿಸಿ ಒಂದು ಅನ್ಬೇಕಾಗಿತ್ತು ಆಕೆ. ದ್ರೌಪದಿ ಸ್ವಭಾವ ನೋಡಿದರೆ ಆಕೆ ಹೇಳುವಂಥ ಮಾತು ಎಷ್ಟು ಚಂದ ನೋಡಿ. ಬಂದಳ ದ್ರೌಪದಿ ಅಹ ಗುರುನಂದನನ ಕೊಲಬಾರದ ಕಟ. ಅಬ್ಸಲ್ಯೂಟ್ ಯೂಟರ್ನ್ ಇದು. ಇದು ಸಾಹಿತ್ಯ ಮಾತ್ರ ಹುಟ್ಟಿಸುವಂಥದ್ದು. ದ್ರೌಪದಿ ಮನಸ್ಸಲ್ಲಿ ಏನಾಗಿರಬೇಕು ಅಂತ. ಈ 5 ಜನ ಮಕ್ಕಳನ್ನು ಕೊಂದಂಥ ಪಾಪಿ ಬಂದಿದ್ದಾನೆ, ಅವನ ತಲೆ ಹಾರಿಸಿ ಅಂತ ಹೇಳಬೇಕಾಗಿತ್ತು. ದ್ರೌಪದಿ ಸ್ವಭಾವ ಅದು. ಆದರೆ ತಕ್ಷಣ ಹೇಳ್ತಾಳೆ, ಅಹ ಗುರುನಂದನನ ಕೊಲಬಾರದ ಕಟ. ಈ ನಂದನರ ಮರಣದ ಮಹಾವ್ಯಥೆ ಈತ ನಳಿವಿನಲ್ಲಿ ಕೊಂದು ಕೂಗದೆ ಕೃಪೆಯನು. ನನಗೆ 5 ಜನ ಮಕ್ಕಳನ್ನು ಕಳ್ಕೊಂಡು ನನ್ನ ಕರಳಿಗೆ ಏನಾಗಿದೆ ನನಗೆ ಗೊತ್ತಿದೆ. ಅದೇ ನೋವು ಇವನ ತಾಯಿಗೆ ಆಗೋದು ಬೇಡ. ಇವನ ತಾಯಿ ಕೃಪೆ ಇದ್ದಾಳಲ್ಲ ಆಕೆ ಆಗೋದು ಬೇಡ. ಅಬಲ ವೃಂದ ಸಮ ಸುಖ ದುಃಖಿಗಳು ನಾವು. ಹೆಣ್ಮಕ್ಳು ಯಾವಾಗಲೂ ಸುಖ ದುಃಖದ ಸಮನಾಗಿರ್ತೀವಿ. ಸಾರೆಂದು ಭೀಮಾರ್ಜುನರು ತೆಗೆದಳು ಬಳಿಕೆ ಪಾಂಚಾಲಿ. ಇಂಥ ಸಾಹಿತ್ಯ ನಮಗೆ ಬೇಕಲ್ವಾ? ಮನುಷ್ಯನ ಮನೋಧರ್ಮವನ್ನು ಬದಲಿಸುವಂಥ, ಚಿಂತನೆಯನ್ನು ಬದಲಿಸುವಂಥ, ಹೊಸ ದಿಕ್ಕಿಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಸಾಹಿತ್ಯ ನಮ್ಮ ಬದುಕಿಗೆ ಬೇಕಾಗಿದೆ. ಅಂಥ ಸಾಹಿತ್ಯವನ್ನು ಹರಡೋದು ಈ ಪುಸ್ತಕದ ಹಬ್ಬಗಳ ಮೂಲಕ. ಹಾಗೆ ಪುಸ್ತಕದ ಹಬ್ಬವನ್ನು ನಮ್ಮ ಕಣ್ಣು ಮುಂದೆ ಇಟ್ಟು ಚೆನ್ನಾಗಿ ನಡೆಸಿದ್ದು ರಾಷ್ಟ್ರೋತ್ಥಾನ ಸಾಹಿತ್ಯ ರಾಷ್ಟ್ರೋತ್ಥಾನ ಪ್ರಕಾಶನ. ಅವರಿಗೆ ನನ್ನ ಕೃತಜ್ಞತೆಯ ನಮಸ್ಕಾರಗಳನ್ನು ತಿಳಿಸ್ತಾ, ಈ 50 ವರ್ಷ 5 ವರ್ಷ ಇದ್ದದ್ದು 500 ವರ್ಷ ಆಗಬೇಕು. 50 ವರ್ಷ 500 ವರ್ಷ ಆಗಬೇಕು.
ಪುಸ್ತಕ ಹಬ್ಬ ನಡಿಬೇಕು, ಮನೆ ಮನೆಗೆ ಪುಸ್ತಕ ಮುಟ್ಟಬೇಕು. ಎಲ್ಲರೂ ಅವ್ರ ಹಾಗೆ ಮನೇಲಿ ಒಂದು 10,000 ಪುಸ್ತಕ ಇಟ್ಕೊಳ್ಳೋಂಗೆ ಆದರೆ ಅದರ ಮೂಲಕ ಮನೆಯಲ್ಲಿ ಪುಸ್ತಕ ಇದ್ದರೆ ಮಕ್ಕಳು ಓದ್ತಾರೆ, ಓದಿದಾಗ ತಾನೇ ಮುಟ್ಟಬೇಕಾದದ್ದು. ಹಾಗೆ ಮಾಡಿದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.